ನಮಸ್ಕಾರ, ನಾನು ಅರ್ಪಿತಾ. ಲೋಕದರ್ಶನ್ ಡಿಜಿಟಲ್ಗೆ ಸ್ವಾಗತ. 6 ತಿಂಗಳ ನಾಪತ್ತೆ ಪ್ರಕರಣಕ್ಕೆ ಕೊಲೆ ಟ್ವಿಸ್ಟ್. ರಾಘು ಗಾವಡೆ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪತ್ನಿ ಹಾಗೂ ಆಕೆಯ ಸಂಬಂಧಿಯನ್ನ ಬಂಧಿಸಲಾಗಿದೆ. ಈ ಕುರಿತು ಎಸ್ಪಿ ಕೆ ರಾಮರಾಜನ್ ನೀಡಿದಂತಹ ಮಾಹಿತಿ ಇಲ್ಲಿದೆ. ಕಡಕ್ಲಾಟ್, ಬೆಳಗಾವಿ ಜಿಲ್ಲೆ ಕಡಕ್ಲಾಟ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರುವ ವಡ್ರಗಲ್ ವಿಲೇಜಲ್ಲಿ ರಘು ಸಿದ್ದಪ್ಪ ಗವಾಡೆ ಎಂಬುವರು ಸುಮಾರು ಒಂದು 40 ವರ್ಷ, ಇವರು ಸುಮಾರು ಒಂದು 5-6 ತಿಂಗಳಾಗಿ ಮನೆಗೆ ಬಂದಿಲ್ಲ ಅಂತ ಹೇಳಿ ಅವರು ಅಣ್ಣ ಒಬ್ಬರು ರಘು ಸಿದ್ದಪ್ಪ ಅವನ ಹೆಂಡತಿ ಕಡೆ ಹೋಗಿ ನಮ್ಮ ತಮ್ಮನ ಇನ್ನೂ ಬಂದಿಲ್ಲ, ಯಾಕೆ ಬಂದಿಲ್ಲ, ಸುಮಾರು ಈಗ 5-6 ತಿಂಗಳಾಗಿದೆ ಅಂತ ಹೇಳಿ ವಿಚಾರಣೆ ಮಾಡುವ ಸಂದರ್ಭದಲ್ಲಿ ಈ ರಘು ಸಿದ್ದಪ್ಪ ಇದಕ್ಕಿಂತ ಕುರಿ ಮೇಯಿಸೋದು ಮತ್ತು ಬೇರೆ ಬೇರೆ ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ಈಗ ಮಳೆಗಾಲ ಬಂದಾದ್ಮೇಲೆ ಕುರಿ ಮೇಯಿಸೋ ಸೀಸನ್ ಹೋಗಿದೆ, ಎಲ್ಲ ಕುರಿಗಳೆಲ್ಲ ಕೂಡ ಊರಿಗೆ ಬಂತು, ಇನ್ನೂ ಕೂಡ ಬಂದಿಲ್ಲ ಅಂದರೆ ಹೇಳಿ ಮಾತನಾಡುವ ಸಂದರ್ಭದಲ್ಲಿ ಇವರು ಕಾಣ್ತಾ ಇಲ್ಲ ಅಂದರೆ ಹೇಳಿ ಪೊಲೀಸ್ ಸ್ಟೇಷನ್ಗೆ ಅಟ್ಲೀಸ್ಟ್ ಕಂಪ್ಲೇಂಟ್ ಕೊಡೋಣ ಅಂದರೆ ಹೇಳಿ ಕರೆಯುವ ಸಂದರ್ಭದಲ್ಲಿ ಅವ್ರ ಹೆಂಡತಿಯಾದ ಬಂಗಾರಿ ಎಂಬವರು ಇಲ್ಲ ಬರ್ತಾರೆ ಅಂದರೆ ಹೇಳಿ ಮತ್ತು ಕಾರಣ ಹೇಳುವ ಸಂದರ್ಭದಲ್ಲಿ ಊರಿನ ಹಿರಿಯರೆಲ್ಲ ಸೇರಿ ಕರೆದು ಮಾತಾಡುವ ಸಂದರ್ಭದಲ್ಲಿ ನಾವು ತಪ್ಪು ಮಾಡಿದ್ದೀವಿ ಅಂದರೆ ಹೇಳಿ ಒಂದು ಕನ್ಫೆಸ್ ಮಾಡಿದ್ದಾರೆ. ಸೊ ಅದರಲ್ಲಿ ಮುಂದುವರೆದು ವಿಚಾರಣೆ ಮಾಡುವ ಸಂದರ್ಭದಲ್ಲಿ ಈ ಬಂಗಾರಿಯವರಿಗೂ ಇವರ ರಿಲೇಟಿವ್ ರಾಮ ಮಾಯಪ್ಪ ರಾಣಿಗೆ ಇವ್ರಿಗೊಂದು 48 ವರ್ಷ, ಇವ್ರಿಗೂ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಡೆವಲಪ್ ಆಗಿದೆ. ಇದು ಗಂಡನಿಗೂ ಗೊತ್ತಾದ ಮೇಲೆ ಗಂಡ ಜಾಸ್ತಿ ಕುಡಿಯೋಕ್ಕೆ ಶುರು ಮಾಡಿದ್ದಾರೆ. ಈ ವರ್ಷ ಫೆಬ್ರವರಿ ತಿಂಗಳಲ್ಲಿ ಕಡಕ್ಲಾಟಲ್ಲಿ ಉರುಸು ನಡೆಯುವ ಸಂದರ್ಭದಲ್ಲಿ ಒಂದು ರಾತ್ರಿ ಗಂಡ ಚೆನ್ನಾಗಿ ಕುಡಿದು ಮಲಗಿರೋ ಸಂದರ್ಭದಲ್ಲಿ ಹೆಂಡತಿ ಮತ್ತು ಈ ರಾಮ ಮಾಯಪ್ಪ ಇಬ್ಬರು ಸೇರಿ ಅವರನ್ನು ರಾತ್ರಿ ಮನೆಯಲ್ಲಿ ಕೊಲೆ ಮಾಡಿ ಮಾರನ ಒಂದು ದಿವಸ ಬಾಡಿಯನ್ನು ತೊಗೊಂಡೋಗಿ ಅವ್ರ ಜಮೀನಲ್ಲಿ ಮೃತಪಟ್ಟಿರುವವರ ಜಮೀನಲ್ಲಿ ರಘು ಸಿದ್ದಪ್ಪ ಅವ್ರ ಜಮೀನಲ್ಲಿಯೇ ಬಾಡಿಯನ್ನು ಹಾಕಿ ಒಂದು ದಿವಸ ಫುಲ್ ಬಾಡಿ ಅಲ್ಲಿನೇ ಹಾಕಿ ಮಾರನೇ ದಿವಸ ರಾತ್ರಿ ಸಂದರ್ಭದಲ್ಲಿ ಮಣ್ಣಾಕಿರೋದು ಕಂಡು ಬಂದಿರ್ತದೆ. ಸೊ ಇದು ಬಗ್ಗೆ ಅವರು ಕನ್ಫರ್ಸ್ ಮಾಡಿದ್ದಾರೆ, ಅವರ ರಿಲೇಟಿವ್ಗೆ ಕನ್ಫರ್ಸ್ ಮಾಡಿ ಆದಮೇಲೆ ಸ್ಟೇಷನ್ ಕರ್ಕೊಂಡು ಬಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ದೂರನ್ನು ಸ್ವೀಕರಿಸಿ ಕಂಪ್ಲೇಂಟನ್ನು ತೊಗೊಂಡು 302 ಕೇಸ್ ರಿಜಿಸ್ಟರ್ ಮಾಡಿ 103ಯಲ್ಲಿ ಕೇಸ್ ರಿಜಿಸ್ಟರ್ ಮಾಡಿ ಈಗ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಮತ್ತು ಮುಂದಿನ ಪ್ರೊಸೀಜರ್ ಕೋರ್ಟ್ ಆದೇಶದ ಪ್ರಕಾರ ಪರ್ಮಿಷನ್ ತೊಗೊಂಡು FSL ಡಾಕ್ಟರ್ ಫೊರೆನ್ಸಿಕ್ ಸೈನ್ಸಲ್ಲಿ ಯಾರು ಎಕ್ಸ್ಪರ್ಟ್ ಇರ್ತಾರೋ ಫೊರೆನ್ಸಿಕ್ ಎಕ್ಸ್ಪರ್ಟ್ಸ್ ಡಾಕ್ಟರ್ಸು ಮತ್ತು ಎಕ್ಸ್ಪರ್ಟ್ಸ್ ಎಲ್ಲ ಕರೆದು ಎಕ್ಸಿಮೇಷನ್ ಮಾಡಬೇಕಾಯಿತು. ಆದೇಶ ಸಿಕ್ಕಿದೆ. ಆದೇಶ ಸಿಕ್ಕಿ ಆದಮೇಲೆ ಎಲ್ಲಿ ಬರಿಯಲ್ ಮಾಡಿದಾರೋ ಆ ಸ್ಥಳವನ್ನು ಗುರುತಿಸ್ತಾರೆ, ಅಲ್ಲಿ ಬರಿಯಲ್ ಮಾಡಿ ಕೇಸನ್ನು ತನಿಖೆ ಮಾಡೋದು ಇನ್ನು ಬಾಕಿ ಇರ್ತದೆ. ಆರೋಪಿಗಳನ್ನು ಬಂಧಿಸಿರುವ ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ. ಇದೇ ರೀತಿ ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಲೋಕದರ್ಶನ್ ಡಿಜಿಟಲ್.